ನಮಸ್ಕಾರಗಳು ಮಗ. WPL 2025 ಶೆಡ್ಯೂಲ್ ಆದ್ರೆ ಬಿಟ್ಟಿದಾರ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ RCB ತಂಡ ಹೋಮ್ ಅಲ್ಲಿ ಎಷ್ಟು ಮ್ಯಾಚ್ ಆಡುತ್ತೆ ಅಂತಂದ್ರೆ 4 ಮ್ಯಾಚ್ ಹೋಮ್ ಅಲ್ಲಿ ಆಡಿದ್ರೆ 4 ಮ್ಯಾಚ್ ಅವೇ ಅಲ್ಲಿ ಆದ್ರೆ ಆಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಬೆಂಗಳೂರು ಬಂದ್ಬಿಟ್ಟು ಯಾವ ಟೀಮ್ ವಿರುದ್ಧ ಯಾವ ದಿನಾಂಕದಂದು ಎಲ್ಲಿ ಆಡುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಶೆಡ್ಯೂಲ್ ಕಡೆಗೆ ಬರೋದಾದ್ರೆ ನಮ್ಮ ಫಸ್ಟ್ ಅಂದ್ರೆ WPL ಸ್ಟಾರ್ಟಿಂಗ್ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಗುಜರಾತ್ ಆದ್ರೆ ಇದೆ ಅಂತ ಹೇಳ್ಬೋದು. ಅದು ಫೆಬ್ರವರಿ 14ಕ್ಕೆ ಫ್ರೈಡೆ ಇದೆ ಅಂತ ಹೇಳ್ಬೋದು. ಇನ್ನು ಫಸ್ಟ್ ಮ್ಯಾಚ್ RCB ವರ್ಸಸ್ ಗುಜರಾತ್ ಆದ್ರೆ ಇದೆ ಮತ್ತು ನಮ್ಮ RCBಯ ಮೊದಲನೇ ಪಂದ್ಯ ಅಂತ ಹೇಳ್ಬೋದು. ಇದು ಹೋಮ್ ಮ್ಯಾಚ್ ಅಲ್ಲ, ಅವೇ ಮ್ಯಾಚ್. ಇನ್ನು ಎರಡನೇ ಮ್ಯಾಚ್ ಬಂದ್ಬಿಟ್ಟು ನಮ್ಮ ಬೆಂಗಳೂರದ ಎರಡನೇ ಮ್ಯಾಚ್ ಯಾವಾಗಿದೆ ಅಂತಂದ್ರೆ ಫೆಬ್ರವರಿ 14 ಮಂಡೇ ಇದೆ ಅಂತ ಹೇಳ್ಬೋದು. ಅದು ಡೆಲ್ಲಿ ವಿರುದ್ಧ ನಮ್ಮ RCB ತಂಡ ಫೆಬ್ರವರಿ 17ಕ್ಕೆ ಕಾದ್ರೆ ಆಡುತ್ತೆ. ಆನಂತರ ನೆಕ್ಸ್ಟ್ 4 ಮ್ಯಾಚ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಆಡ್ತಾರಂತ ಹೇಳ್ಬೋದು, ಹೋಮ್ ಮ್ಯಾಚಸ್. ಹಾಗಾದ್ರೆ ಯಾವ ಡೇಟಿನಂದು ಆಡುತ್ತೆ ನಮ್ಮ ಬೆಂಗಳೂರು ಅಂತ ನೋಡೋದಾದ್ರೆ ಫಸ್ಟ್ ಮ್ಯಾಚ್ ಅಂದ್ರೆ ನಮ್ಮ ಹೋಮ್ ಮ್ಯಾಚಸ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಮ್ಯಾಚ್ ಫೆಬ್ರವರಿ 21 ಫ್ರೈಡೇ ಅಂತ ಹೇಳ್ಬೋದು. ಫ್ರೈಡೇ ಬಂದ್ಬಿಟ್ಟು RCB ವರ್ಸಸ್ MI ಆದ್ರೆ ಆಡ್ತಾರೆ. ಫೆಬ್ರವರಿ 21ಕ್ಕೆ RCB ವರ್ಸಸ್ MI ಆಡಿದ್ರೆ ಸೆಕೆಂಡ್ ಮ್ಯಾಚ್ ಅಂದ್ರೆ ನಮ್ಮ RCB ಬಂದ್ಬಿಟ್ಟು ಎರಡು ದಿನ ಗ್ಯಾಪ್ ಬಿಟ್ಟು ಆಡ್ತಾರೆ ಅಂತ ಹೇಳ್ಬೋದು, ಹೋಮ್ ಮ್ಯಾಚಸ್. ಹಾಗಾದ್ರೆ ಎರಡನೇ ಮ್ಯಾಚ್ ಬಂದ್ಬಿಟ್ಟು ಫೆಬ್ರವರಿ 24ಕ್ಕೆ ಮಂಡೇ ಆಡ್ತಾರೆ ಅಂತ ಹೇಳ್ಬೋದು. ಇದು ಯಾರ ವಿರುದ್ಧ ಆಡ್ತಾರೆ ಅಂತಂದ್ರೆ RCB ವರ್ಸಸ್ UP ವಾರಿಯರ್ಸ್ ವಿರುದ್ಧ ಆದ್ರೆ ಆಡ್ತಾರೆ. ಉತ್ತರ ಪ್ರದೇಶ ಜೊತೆ ಆಡುತ್ತೆ ಅಂತ ಹೇಳ್ಬೋದು ನಮ್ಮ RCB ತಂಡ. ಅದು 24ನೇ ತಾರೀಕು ಆದ್ರೆ ಆಡುತ್ತೆ. ಇನ್ನು ಮೂರನೇ ಮ್ಯಾಚ್ ಬಂದ್ಬಿಟ್ಟು ಅದು ಫೆಬ್ರವರಿ 27ಕ್ಕೆ ಟ್ಯೂಸ್ಡೇ ಆದ್ರೆ ಆಡ್ತಾರೆ. ಈ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಗುಜರಾತ್. ಇದು ಗುಜರಾತ್ ಜೊತೆ ಎರಡನೇ ಪಂದ್ಯ ಅಂತ ಹೇಳ್ಬೋದು ನಮ್ಮ RCB ತಂಡದ್ದು. ಇನ್ನು ಲಾಸ್ಟ್ ಫೈನಲ್ ಮ್ಯಾಚ್ ಬಂದ್ಬಿಟ್ಟು ಅದು ನಮ್ಮ ಹೋಮ್ ಗ್ರೌಂಡಿನ ಲಾಸ್ಟ್ ಫೈನಲ್ ಮ್ಯಾಚ್ ಅಂತ ಹೇಳ್ಬೋದು. ಅದು ಮಾರ್ಚ್ 1ಕ್ಕೆ ಆಡ್ತಾರೆ ಅಂತ ಹೇಳ್ಬೋದು. ಅದು ಡೆಲ್ಲಿ ವಿರುದ್ಧ RCB ವರ್ಸಸ್ ಡೆಲ್ಲಿ ಲಾಸ್ಟ್ ಹೋಮ್ ಮ್ಯಾಚಸ್ ಅಂತ ಹೇಳ್ಬೋದು ನಮ್ಮ RCB ತಂಡದ್ದು. ಇನ್ನು ಲಾಸ್ಟ್ ಅಂದ್ರೆ ಈ ಕಡೆ ಅವೇ ಮ್ಯಾಚ್ಗೆ ಬರೋದಾದ್ರೆ ಇನ್ನು 2 ಅವೇ ಮ್ಯಾಚ್ ಆದ್ರೆ ಉಳಿದಿವೆ. ಆ 2 ಅವೇ ಮ್ಯಾಚ್ ಯಾವ್ದ್ರ ಜೊತೆ ಇದೆ ಅಂತ ನೋಡೋದಾದ್ರೆ ಮಾರ್ಚ್ 8ಕ್ಕೆ ಬಂದ್ಬಿಟ್ಟು UP ವಾರಿಯರ್ಸ್ ವಿರುದ್ಧ ನಮ್ಮ RCB ತಂಡ ಎರಡನೇ ಮ್ಯಾಚ್ ಆದ್ರೆ ಆಡುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಅಂದ್ರೆ 2025ರ WPL ಕೊನೆಯ ಪಂದ್ಯ ನಮ್ಮ RCB ತಂಡ ಬಂದ್ಬಿಟ್ಟು ಯಾವ್ದ್ರ ಜೊತೆ ಆಡುತ್ತೆ ಅಂತಂದ್ರೆ ಅದು ಮುಂಬೈ ವಿರುದ್ಧ ಆದ್ರೆ ಆಡುತ್ತೆ ಅಂತ ಹೇಳ್ಬೋದು ನಮ್ಮ RCB ತಂಡ. ಎಸ್ಪೆಷಲಿ ಮಾರ್ಚ್ 11ಕ್ಕೆ ಲಾಸ್ಟ್ ಫೈನಲ್ ಮ್ಯಾಚ್ ಅಂದ್ರೆ ಲಾಸ್ಟ್ ಮ್ಯಾಚ್ ಆದ್ರೆ ಆಡುತ್ತೆ. ಲೀಗ್ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಫೈನಲ್ ಮ್ಯಾಚ್ ನಮ್ಮ RCB ಮತ್ತು ಮುಂಬೈ ಆದ್ರೆ ಆಡುತ್ತೆ. ಇನ್ನು ಕ್ವಾಲಿಫೈ ಮ್ಯಾಚಸ್ ಎಲ್ಲ ಎಲ್ಲಿ ಆಡಿಸ್ತಾರ ಅಂತ ನೋಡಿದ್ರೆ ಎಲಿಮಿನೇಟರ್ ಮತ್ತು ಫೈನಲ್ ಮ್ಯಾಚಸ್ ಬಂದ್ಬಿಟ್ಟು ಮುಂಬೈಯಲ್ಲಿ ಆಡಿಸ್ತಾರ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ RCB ತಂಡ ಬಂದ್ಬಿಟ್ಟು 4 ಹೋಮ್ ಮ್ಯಾಚ್ ಆಡುತ್ತೆ, 4 ಅವೇ ಮ್ಯಾಚ್ ಆದ್ರೆ ಆಡುತ್ತೆ. ಇನ್ನು ಈ ಬಾರಿ ನಮ್ಮ RCB ತಂಡ ಮತ್ತೊಮ್ಮೆ ಕಪ್ ಹೊಡಿಬೋದಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ.